ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ತುಂಬ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ ಹೇಗೆ ಮಾಡೋದಂತ ಹೇಳಿ. ತುಂಬ ರುಚಿಯಾಗಿ ಬಂದಿತ್ತು. ಈ ವಿಧಾನದಲ್ಲಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತಿನ್ನುವಂತಹ ಈ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇವತ್ತು ನೋಡಿರಿ, ನಾನು ನಿಮಗೆ ಇವತ್ತು ಬಾಳೆಕಾಯಿ ಬಜ್ಜಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿರಿ, ಸೂಪರಾಗಿ ಬರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾಯಿದ್ರೆ ನೋಡಿರಿ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಕಾಯಿ ಇರುವಂತಹ ಬಾಳೆಕಾಯಿನ ತೊಗೊಂಡಿದ್ದೀನಿ. ಅಂದರೆ ತುಂಬ ಕಾಯಿ ಇರಬೇಕು. ಇದನ್ನೀಗ ಕಟ್ ಮಾಡೋಣ. ಕಟ್ ಮಾಡೋಕ್ಕಿಂತ ಮುಂಚೆ ನೋಡಿರಿ, ಕೈಗೆ ಈ ಥರ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಡ್ರಿ. ಯಾಕಂದರೆ ಇದು ಬಾಳೆಕಾಯಲ್ಲಿ ಇರುವಂತಹ ನೋಡಿರಿ ಈ ಥರ ಎಣ್ಣೆ ಅಂಶ ಇರುತ್ತಲ್ಲ, ಅದು ಜಿಡ್ಡು ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಆವಾಗ ಕೈಗೆಲ್ಲ ಅಂಟ್ಕೊಂಡ್ರೆ ಬೇಗ ಹೋಗೋದಿಲ್ಲ ಅದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದ್ರ ಮೇಲೆಗಿಂದ ಸಿಪ್ಪೆನೆಲ್ಲ ಪೀಲ್ ಮಾಡಿಬಿಡ್ರಿ. ಮೇಲಿಂದ ಸಿಪ್ಪೆನ ತಕ್ಕೊಂಬಿಡ್ರಿ. ಈ ಥರ ಪೀಲರಿಂದ ತೆಗಿರಿ, ಬೇಗ ಬರುತ್ತೆ. ಚಾಕುನಿಂದ ಅಷ್ಟು ಈಸಿಯಾಗಿ ಬರೋದಿಲ್ಲ ಇದು. ಪೀಲರಿಂದ ತೆಗಿರಿ, ಬೇಗ ಈಸಿಯಾಗಿ ತೆಗಿಬೋದು. ನೋಡಿ ಇದ್ರ ಸಿಪ್ಪೆ ಬಿಚ್ಚಬೇಕಾದ್ರೆ ಅದೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡ್ರೆ ನೋಡಿರಿ ಈಸಿಯಾಗಿ ಬರೋದಿಲ್ಲ, ಅದು ಬಿಡೋದಿಲ್ಲ, ಈಸಿಯಾಗಿ ಕೈಯಿಂದ ಹೋಗೋದಿಲ್ಲ ಅದು. ಈ ಥರ ನೋಡಿರಿ ಚೆನ್ನಾಗಿ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಕೈಗೆ ಎಣ್ಣೆ ಹಚ್ಚಿರ್ತೀರ, ಹುಷಾರಾಗಿ ಇದನ್ನು ಪೀಲ್ ಮಾಡ್ಕೊಳ್ರಿ. ಯಾಕಂದರೆ ಕೈ ಜಾರುತ್ತೆ. ಆಮೇಲೆ ಬಾಳೆಕಾಯಲ್ಲಿ ನೋಡಿರಿ ಸ್ವಲ್ಪ ಲೋಳೆ ಅಂಶ ಇರೋದ್ರಿಂದ ಅದು ಅಂಟ್ಕೊಳ್ಳೋದು ಜಾರೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದು ನೋಡಿರಿ, ಈಗ ನಾನು ಈ ಥರ ಲೇಯರಾಗಿ ಕಟ್ ಮಾಡ್ಕೊತೀನಿ. ನೋಡಿರಿ, ನಿಮಗೆ ಬಜ್ಜಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ. ನಾನು ನೋಡಿರಿ ಸ್ವಲ್ಪ ದೊಡ್ಡ ಆಕಾರದಲ್ಲಿ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಬಾಳೆಕಾಯಲ್ಲಿ ಸ್ವಲ್ಪ ಲೋಳೆ ಅಂಶ ಇರೋದ್ರಿಂದ ನೋಡಿರಿ ಹುಷಾರಾಗಿ ಈ ಥರ ಲೇಯರಾಗಿ ಕಟ್ ಮಾಡ್ಕೊಳ್ರಿ. ನಿಮಗೆ ಚಿಕ್ಕ ಬಜ್ಜಿ ಬೇಕಂದರೆ ಚಿಕ್ಕದಾಗಿ ಮಾಡ್ಕೊಳ್ರಿ. ಈ ಥರ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಇದನ್ನು ಲೇಯರಾಗಿ ಕಟ್ ಮಾಡ್ಕೊಳ್ರಿ. ತುಂಬ ದಪ್ಪಗೂ ಬೇಡ, ತುಂಬ ತೆಳ್ಳಗೂ ಬೇಡ. ಈ ರೀತಿ ನಾನು ನೋಡಿರಿ ಕಟ್ ಮಾಡಿ ಇದನ್ನು ಮಾಡಿದ ತಕ್ಷಣ ನೀರಲ್ಲಿ ಹಾಕ್ರಿ. ಕಟ್ ಮಾಡಿದ ತಕ್ಷಣ, ಯಾಕಂದರೆ ಅದು ಕಪ್ಪಾಗಿಬಿಡುತ್ತೆ ಹೊರಗಡೆ ಇಟ್ಟರೆ. ನೋಡಿರಿ ಈ ಥರ ನೀರಲ್ಲಿ ಹಾಕಿ ಇಡ್ರಿ. ಇದೇ ಥರ ಎಲ್ಲ ಬಾಳೆಕಾಯಿನೂ ನಾನು ಕಟ್ ಮಾಡಿ ತೊಗೊಂಡ್ಬರ್ತೀನಿ. ಇಲ್ಲಿ ನೋಡಿರಿ, ಬಜ್ಜಿ ಮಾಡೋದಕ್ಕೆ ನಾನು 1 ಕಪ್ಪಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿರ್ತೀನಿ. ಅಂದರೆ ಮಾಮೂಲು ನಾವು ಬಜ್ಜಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಬೋಂಡ ಕಡಲೆಬೇಳೆ ಹಿಟ್ಟು, ಹಸಿ ಕಡಲೆಬೇಳೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಮತ್ತು ಬೇರೆ ಯಾವ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ಕಡಲೆಬೇಳೆ ಹಿಟ್ಟಷ್ಟು ಹಾಕ್ತಾಯಿದ್ದೀನಿ. ನೋಡಿರಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜಾಸ್ತಿ ಬೇಕು ಕ್ವಾಂಟಿಟಿಲಿ ಬೇಕಂದರೆ ಯೂಸ್ ಮಾಡಿರಿ. ಇದಕ್ಕೆ 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ. ನೋಡಿರಿ, ಸೋಡಾ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಮತ್ತು ನೋಡಿರಿ ಇದಕ್ಕೆ 1 ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು. ಖಾರಕ್ಕೆ ಎಷ್ಟು ಬೇಕೋ ನೋಡಿರಿ ಸ್ಪೈಸಸ್ ನೋಡಿಕೊಂಡು ಹಾಕಿರಿ. ಆಮೇಲೆ ನೋಡಿರಿ 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನ ಅಂದರೆ ಇದರ ಅರೋಮ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಒಳ್ಳೆ ರುಚಿ ಕೊಡುತ್ತೆ. ನೋಡಿರಿ ಇದು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕಿರಿ, ಆವಾಗ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದನ್ನು ಇವಾಗ ಡ್ರೈ ಮಿಕ್ಸ್ ಮಾಡಿರಿ ಒಂದು ಸರಿ ಹಿಟ್ಟಿನಲ್ಲಿ. ಯಾಕಂದರೆ ನಾವು ಹಾಕಿರುವಂತಹ ಎಲ್ಲ ಖಾರ ಮಸಾಲೆಗಳು ಚೆನ್ನಾಗಿ ಒಣ ಹಿಟ್ಟಿನಲ್ಲಿ ಮಿಕ್ಸ್ ಆದರೆ ನೋಡಿರಿ ಆಮೇಲೆ ಒಂದೇ ಹತ್ರ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಇದನ್ನು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ರಿ. ತುಂಬ ಗಟ್ಟಿ ಕಲ್ಸೋಕ್ಕೆ ಹೋಗಬೇಡ್ರಿ. ಹಿಟ್ಟನ್ನು ನೋಡಿರಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿ ಕಲಿಸ್ರಿ. ಒಂದೇ ಏಟಿಗೆ ನೀರು ಹಾಕಿದರೆ ತುಂಬ ನೀರು ಆಗಿಬಿಟ್ರೆ ಅದು ಬಜ್ಜಿಗೆ ಅಂಟುಕೊಳ್ಳೋದು, ಅಂದರೆ ಬಾಳೆಕಾಯಿಗೆ ಅಂಟುಕೊಳ್ಳೋಂಗಿಲ್ಲ ಹಿಟ್ಟು. ನೋಡಿ ಚೆನ್ನಾಗಿ ಇದನ್ನು ಗಂಟು ಇಲ್ಲದಿರೋ ರೀತಿ ಕಲಿಸ್ಕೊಳ್ರಿ. ಸ್ವಲ್ಪ ಈ ಥರ ಕಲಿಸ್ರಿ, ಕೈಯಿಂದನೇ ಕಲಿಸ್ರಿ. ನೀವು ಇಸ್ಕರಿಂದ ಕಲ್ಸೋಕೆ ಹೋದರೆ ಹಿಟ್ಟು ಗಂಟು ಹಾಗೆ ಒಳ್ಳೆ ಚಾನ್ಸ್ ಇರುತ್ತೆ. ನೋಡಿರಿ ಕೈಯಿಂದ 1-2 ನಿಮಿಷ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಬಿಟ್ರಿ. ನೋಡಿರಿ ಸೂಪರ್ ಆದಂತಹ ಬ್ಯಾಟರ್ ರೆಡಿ ಆಯಿತು. ನೋಡಿ ಇಲ್ಲಿ ನೋಡಿರಿ ಯಾವುದೇ ಗಂಟುಗಳಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿರಿ ಇದಕ್ಕೆ ನಾನು 1 ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನು ಫಸ್ಟೇ ಒಣ ಹಿಟ್ಟಿನಲ್ಲಿ ಹಾಕಬೇಕಾಗಿತ್ತು, ಮರ್ತೋದೆ, ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಹನಿ ನೀರು ಹಾಕಿದ್ದಕ್ಕೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಹಿಟ್ಟನ್ನು ಬ್ಯಾಟರ್ ರೆಡಿ ಮಾಡಿಕೊಡ್ರಿ. ನೋಡಿರಿ ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ತುಂಬ ನೀರು ಹಾಕಿದರೆ ನಾನು ಹೇಳ್ದಂಗೆ ಬಾಳೆಕಾಯಿಗೆ ಅಂಟುಕೊಳ್ಳೋದಿಲ್ಲ, ಎಲ್ಲ ಅದು ನೀರಾಗಿ ಚೆನ್ನಾಗಿ ಬರೋದಿಲ್ಲ ಬಜ್ಜಿ. ಈಗ ಇಲ್ಲಿ ಬ್ಯಾಟರ್ ರೆಡಿ ಆಯಿತು. ಈಗ ನೋಡಿರಿ
ಇಲ್ಲಿ ಬ್ಯಾಟ್ರ್ ಕೂಡ ರೆಡಿ ಇದೆ. ಆಮೇಲೆ ಎಲ್ಲ ಬಾಳೆಕಾಯನ್ನು ಈ ಥರ ಚಿಪ್ಸ್ ಶೇಪಲ್ಲಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿದ್ದೀನಿ. ಈಗ ಇದನ್ನು ನೀರಿಂದ ಸೋಸ್ಕೊಂಬಿಡಿ. ಸೋಸ್ಕೊಂಡು ತೆಗೆದು ಸೈಡಿಗೆ ಇಟ್ಕೊಳ್ರಿ. ಈಗ ಇದನ್ನು ಕರಿಯೋದಕ್ಕೆ ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಕಡಾಯಿ ಬಿಸಿ ಆದಮೇಲೆ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿರಿ. ಬಜ್ಜಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನೋಡಿಕೊಂಡು ಇದಕ್ಕೆ ಹಾಕಿರಿ. ನಾನು ನೋಡಿರಿ ಕಡಾಯಲ್ಲಿರುವಂಥ ತೇವಾಂಶ ಎಲ್ಲ ಹೋದ್ಮೇಲೆ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಬಜ್ಜಿ ಅದರೊಳಗೆ ಡಿಪ್ ಆಗಬೇಕು ಅಲ್ಲಿವರೆಗೂ ಅಷ್ಟು ಎಣ್ಣೆನ ಹಾಕಿರಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಈ ಹಿಟ್ಟನ್ನು ಇನ್ನೂ ಜಾಸ್ತಿಯಾಗಿ ನೀವು ಕಲಿಸ್ಕೋಬೋದು. ನೋಡಿರಿ ಈಗ ಒಂದೊಂದೇ ಚಿಪ್ಸನ್ನು ತೊಗೊಂಡ್ಬಿಟ್ಟು ಒಂದೊಂದೇ ಬಾಳೆಕಾಯಿ ಚಿಪ್ಸ್ ನೋಡಿರಿ ಇದನ್ನು ಹಿಟ್ಟಲ್ಲಿ ಹಾಕ್ತಾಯಿದ್ದೀನಿ. ನಾನು ನೀರನ್ನು ಚೆನ್ನಾಗಿ ಬಸ್ದು ಹಾಕಿರಿ. ಹಾಕಿ ಅಂದರೆ ನಿಮಗೆ ಈ ಥರ 3-4 ಹಾಕ್ಕೊಂಡ್ರೆ ಬೇಗ ಎಣ್ಣೆಯಲ್ಲಿ ಬಿಡೋದಕ್ಕೆ ಈಸಿ ಆಗುತ್ತೆ. ನೋಡಿರಿ ಹಿಟ್ಟಲ್ಲಿ ಚೆನ್ನಾಗಿ ಇದನ್ನು ಡಿಪ್ ಮಾಡಿ ಹಾಕಿರಿ. ನೋಡಿರಿ ಹಿಟ್ಟು ತುಂಬ ನೀರು ಆಗಿಲ್ಲ, ತುಂಬ ಗಟ್ಟಿಗೂ ಆಗಿಲ್ಲ. ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಒಂದೊಂದಾಗೆ ನೀವು ಎಣ್ಣೆಯಲ್ಲಿ ಬಿಡ್ತಾ ಹೋಗ್ರಿ. ರುಚಿಯಾಗಿ ಬರುತ್ತೆ ನೋಡಿರಿ ಹಿಟ್ಟು ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಇದನ್ನು ತಿನ್ಬೋದು. ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾಷ್ಟ ಜೊತೆ ಇದನ್ನು ತಿನ್ಬೋದು. ನೋಡಿರಿ ಮಕ್ಕಳಿಗೆ ಏನಾದರೂ ಹೆಲ್ತಿ ಆದಂಥ ಸ್ನ್ಯಾಕ್ಸನ್ನು ಬಾಕ್ಸಿಂಗ್ ಮಾಡಿ ಕಟ್ಟಬೇಕು ಅಂದರೆ ಈ ರೀತಿ ಮಾಡಿಕಟ್ರಿ. ನೋಡಿರಿ ಎಣ್ಣೆ ಕೂಡ ಓವರ್ ಹೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಓವರ್ ಹೀಟ್ ಮಾಡಿದ್ರೆ ಇದು ಹೊತ್ತೋಗ್ಬಿಡುತ್ತೆ ಜಾಸ್ತಿ. ಎಣ್ಣೆನ ಮೀಡಿಯಮ್ ಹೀಟ್ನಲ್ಲೇ ಬಿಸಿ ಮಾಡಿ ಇದನ್ನು ಕರಿಬೇಕು. ನೋಡಿರಿ ನಾನು ಹೇಳ್ದಂಗೆ ಅದು ನಾವೆಲ್ಲ ಮಸಾಲೆ ಐಟಮ್ಸನ್ನು ಹಾಕಿರೋದ್ರಿಂದ ಬೇಗ ಹೊತ್ತೋಗ್ಬಿಡುತ್ತೆ. ನೀವು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಒಳಗೆ ಬಾಳೆಕಾಯಿ ಏನಿರುತ್ತೆ ಅದು ಫ್ರೈ ಆಗಬೇಕು, ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಫ್ರೈ ಆದಮೇಲೆ ನೋಡಿರಿ ಈಗ ಹಿಂಗೆ ತಿರುಗಿಸಿ ಹಾಕಿರಿ. ಫಸ್ಟು ಒಂದು ಸೈಡ್ ಬೆಂದಬೇಕು, ಫ್ರೈ ಆದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಹಾಕ್ಕೊಳ್ರಿ. ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನು ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಕಡಕ್ಕಾಗಿ ಫ್ರೈ ಮಾಡ್ಕೊಳ್ರಿ. ಅಂದರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಬಜ್ಜಿ. ನೋಡಿರಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಸ್ವಲ್ಪ ಎರಡು ಕಡೆ ಹಿಂಗೆ ಹೊಳಸಿ ಹಾಕಿರಿ, ತಿರುಗಿಸಿ ಹಾಕಿ ಫ್ರೈ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ಈಕ್ವಲ್ ಆಗಿ ಫ್ರೈ ಆಗಿ ಬರುತ್ತೆ ನೋಡಿರಿ. ಒಂದು ಹತ್ರ ಹಸಿ ಬಿಸಿ ಉಳಿಯೋದಿಲ್ಲ ಬಜ್ಜಿ. ಯಾವಾಗಲೂ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ನೋಡಿರಿ. ಈಗ ಇದನ್ನು ಸರಿಯಾಗಿ ಎಣ್ಣೆ ಬಸ್ತು ತೊಗೊಳ್ರಿ. ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಇದು. ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ. ಈಗೆಲ್ಲದನ್ನು ಪ್ಲೇಟಿಗೆ ತೆಗೆದು ಈಗ ಸೆಕೆಂಡ್ ಟ್ರಿಪ್ ನಾನು ಕರಿತೇನೆ. ಸೆಕೆಂಡ್ ಬ್ಯಾಚ್ ರೆಡಿ ಮಾಡ್ಕೊತೀನಿ ನೋಡಿರಿ. ಸೇಮ್ ನಾನು ಫಸ್ಟ್ ಹೇಗೆ ತೋರಿಸಿದ್ನೋ ಸ್ವಲ್ಪ ಎಣ್ಣೆ ಬಿಸಿಯಾಗಕ್ಕೆ ಬಿಡಿ. ಇದೇ ರೀತಿ ನೋಡಿರಿ ಬಾಳೆಕಾಯಿ ಚಿಪ್ಸನ್ನು ಚೆನ್ನಾಗಿ ಹಿಟ್ಟಲ್ಲಿ ಅದ್ಕೊಂಡ್ಬಿಟ್ಟು ಹಾಕಿರಿ. ನೋಡಿರಿ ಎಣ್ಣೆ ತುಂಬ ಹೀಟ್ ಆಗಬಾರ್ದು. ನಾನಿಲ್ಲಿ ನೋಡಿರಿ ಎಣ್ಣೆಗೆ ಹಾಕಿದ ತಕ್ಷಣ ಚಿಪ್ಸನ್ನು ಜಾಸ್ತಿ ಬಬಲ್ಸ್ ಬರೋಲ್ಲ. ಜಾಸ್ತಿ ಓವರ್ ಹೀಟ್ ಆದರೆ ನೋಡಿರಿ ಎಣ್ಣೆಯಲ್ಲಿ ಜಾಸ್ತಿ ಬಬಲ್ಸ್ ಬಂದು ಒಂದೇ ಹಿಟ್ಟಿಗೆ ಹಿಟ್ಟು ಹೊತ್ತೋಗ್ಬಿಡುತ್ತೆ. ಜಾಸ್ತಿ ಹಿಟ್ಟು ಹೊತ್ತೋಗ್ಬಿಟ್ರೆ ನೋಡಿರಿ ಒಳಗಡೆ ಚಿಪ್ಸ್ ಚೆನ್ನಾಗಿ ಬೆಂದಿರಲ್ಲ, ಬಾಳೆಕಾಯಿ ಬೆಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಫ್ಲೇಮನ್ನು ಮೀಡಿಯಮ್ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಬೇಕು. ನೋಡಿ ಇದೇ ರೀತಿ ನೀವು ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾ ಹೋಗ್ರಿ. ನೋಡಿರಿ ತಿಂತಾ ಇದ್ದರೆ ತಟ್ಟೆನೇ ಖಾಲಿ ಮಾಡ್ತಾರೆ, ಮಾಡಿದವ್ರಿಗೆ ಉಳಿಯಲ್ಲ ನೋಡಿರಿ, ಅಷ್ಟು ಚೆನ್ನಾಗಿ ಬರುತ್ತೆ. ಇದೇ ಸ್ಟೆಪ್ಪಲ್ಲಿ ನೀವು ಟ್ರೈ ಮಾಡಿ ನೋಡಿರಿ ಒಂದ್ಸರಿ ಹೇಗೆ ಬಂತು ಅಂಥೇಳಿ ತಿಳಿಸಿ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿನೂ ಸಹಿತ ನಾನು ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಸ್ನ್ಯಾಕ್ಸ್ ರೆಸಿಪಿ, ನಾಷ್ಟಾ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅಂದವರು ನಮ್ಮ ಚಾನಲ್ಗೆ ಹೋಗಿ ಸರ್ಚ್ ಮಾಡ್ಬೋದು. ರೈಸ್ ರೆಸಿಪಿ, ಡಿನ್ನರ್ ರೆಸಿಪಿ ಎಲ್ಲದನ್ನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ನೀವು ಹೋಗಿ ನಮ್ಮ ಚಾನಲ್ ವಿಸಿಟ್ ಮಾಡಿ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವುದಾದ್ರೂ ವಿಡಿಯೋಗಳು ನಿಮಗೆ ಇಷ್ಟ ಅನಿಸ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸು ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನು ಒಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿರಿ ಇವನ್ನೂ ಸಹಿತ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡಿದ್ದೀನಿ. ಇವಾಗ ಎಣ್ಣೆ ಬಸ್ತು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೀನಿ ನೋಡಿರಿ. ಇದೇ ರೀತಿ ನೀವು ಸಾಯಂಕಾಲ ಟೀ ಟೈಮ್ ಆಗಿರ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು ಬಿಸಿ ಬಿಸಿ ಆದಂತಹ ಬಾಳೆಕಾಯಿ ಬಜ್ಜಿನ ರೆಡಿ ಮಾಡಿಕೊಡ್ರಿ. ಬಾಳೆಕಾಯಿ ಸಿಕ್ಕರೆ ಬಿಡೋಕ್ಕೆ ಹೋಗಬೇಡಿ.
ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕರವಾದಂಥ ಸ್ನ್ಯಾಕ್ಸನ್ನು ತಿಂದಂಗಾಗುತ್ತೆ ನೋಡ್ರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಅನಿಸಿದರೆ, ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ನಾನು ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿದೆ ನೋಡ್ರಿ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಬೆಂದಿದೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ತುಂಬ ರುಚಿಯಾಗಿದೆ. ನಾವು ಹಾಕಿರುವಂತಹ ಗರಂ ಮಸಾಲ ಆಗಿರ್ಬೋದು, ಖಾರದ ಪುಡಿ ತುಂಬ ಒಳ್ಳೆ ರುಚಿ ಕೊಡ್ತಾ ಇದೆ. ಅಜ್ವೈನ್ ಅಂತೂ ನೋಡ್ರಿ ತಿನ್ನಬೇಕಾದ್ರೇ ಸೂಪರ್ ಆಗಿರುವಂತಹ ಒಂದು ಫೀಲ್ ಕೊಡುತ್ತೆ ನೋಡ್ರಿ. ನೋಡಿ, ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.